ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಮನೇಲಿ ಆಚೆ ಹೊರಗಡೆ ಬಂದಾದ್ಮೇಲೆ ಸೊ ಹೇಗಿದೆ? ಚೆನ್ನಾಗಿದೆ. ಇನ್ನೂ ಆ ಬಿಗ್ ಬಾಸ್ ವೈಬ್ಸ್ ಇದ್ದೇ ಇದೆ. ಬಿಗ್ ಬಾಸ್ ಮನೆಯಿಂದ ಬಂದು ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಗಿದೆ. ಆದರೂ ಬಿಗ್ ಬಾಸ್ ಬಗ್ಗೆನೇ ಮಾತುಕತೆ ನಡೀತಾ ಇದೆ ಎಲ್ಲ ಕಡೆ, ಡಿಜಿಟಲಲ್ಲಿ, ಸ್ಯಾಟಲೈಟಲ್ಲಿ, ಎಲ್ಲ ಕಡೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೊ ಇನ್ನೂ ಆ ಹ್ಯಾಂಗ್ ಓವರ್ ಇದ್ದೇ ಇದೆ, ಆ ವೈಬ್ಸ್ ಇದೆ. ಹ್ಯಾಂಗ್ ಓವರ್ ಆಚೆ ಬಂದಿಲ್ಲ? ಇಲ್ಲ, ಬರಕ್ ಬಿಡ್ತಾ ಇಲ್ಲ ಜನ. ನಿಮ್ಮ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ, ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇಂಟರ್ವ್ಯೂಸ್ ಎಲ್ಲ ಬಿಗ್ ಬಾಸ್ ಬಗ್ಗೆನೇ ಮಾತುಕತೆ ನಡೀತಾ ಇರೋದ್ರಿಂದ ಇನ್ನೂ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋವಾಗ ಬಿಗ್ ಬಾಸ್ ಮನೆಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋದ ನಂತರ ಈ ತರ ಎಲ್ಲಾ ಚಾನಲ್ ಅವರು ಕರೆದು ನನ್ನ ಇಂಟರ್ವ್ಯೂ ಮಾಡ್ತಾರೆ ಅಂತ ಈ ತರ ಎಲ್ಲ ಅನ್ಕೊಂಡಿದ್ರು. ಇಲ್ಲ, ಆಕ್ಚುಲಿ ನಾನು ಏನೇ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಹೋಗಲ್ಲ. ಐ ಜಸ್ಟ್ ಗೋ ವಿತ್ ದ ಫ್ಲೋ. ಅಂದ್ರೆ ನನ್ನ ಕೈಲಿ ಏನು ಬೆಸ್ಟ್ ಮಾಡೋಕ್ಕಾಗತ್ತೆ ಅದು ನಾನು ಮಾಡಿರ್ತೀನಿ. ಆಮೇಲೆ ಅದರದ್ದು ಫಲ ಪ್ರತಿಫಲಗಳು ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಟ್ಕೊಳ್ಳಲ್ಲ. ಆ್ಯಂಡ್ ಇಷ್ಟೊಂದೆಲ್ಲ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ, ಎಲ್ಲ ಚಾನಲ್ಸು ಬಂದು ಇಂಟರ್ವ್ಯೂಸ್ ಮಾಡ್ತಾರೆ. ಇಟ್ಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಕರಿಯರಲ್ಲಿ. 20 ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಷ್ಟು ಚಾನಲ್ಸ್ಗಳಿಗೆ ನಾನು ಯಾವುದೂ ಇಂಟರ್ವ್ಯೂಸ್ ಕೊಟ್ಟಿದ್ದೇ ಇಲ್ಲ. ಸೊ ಎಲ್ಲ ಚಾನಲ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅನ್ಕೊಂತೀನಿ. ಸೊ ಇಟ್ಸ್ ಲೈಕ್ ಒಂಥರ ಖುಷಿ ಆಗುತ್ತೆ. ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇಂಟರ್ವ್ಯೂ ಆಗ್ತಿದ್ದಕ್ಕೆ ಫೀಲ್ ಹೇಗಿತ್ತು ನಿಮಗೆ ಅಂತ? ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಖುಷಿ ಇತ್ತು. ಹಾಗೆ ಏನಾಗುತ್ತೆ, ಏನು ಮಾಡ್ಬೋದು ಅನ್ನೋ ಒಂದು ಥಾಟ್ ಇತ್ತು. ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತೂ ಖಂಡಿತ ಇತ್ತು. ಏನು ಅನ್ಕೊಂಡು ಹೋಗಿದ್ರಿ ಒಳಗಡೆ ನೀವು ಅಂತ? ಏನು ಅನ್ಕೊಂಡಿಲ್ಲ. ಅದೇ ನಾನು ಹೇಳಿ, ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಹೋಗೋದೇ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ಏನಾಗುತ್ತೆ ಅನ್ನೋದು ನಾವು ಗೆಸ್ ಮಾಡೋಕ್ಕೆ ಆಗಲ್ಲ. ಈಗ ಬೇರೆ ರಿಯಾಲಿಟಿ ಶೋಸಲ್ಲಿ ಏನಾಗುತ್ತೆ, ಏನು ಮಾಡಬಹುದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಲ್ಲಿ ಯಾರು ಕಂಟೆಸ್ಟೆಂಟ್ಸ್ ಅಂತಲೇ ಗೊತ್ತಿರೋದಿಲ್ಲ, ನಮ್ಮ ಆಪೋಸಿಟ್ ಯಾರು ಇರ್ತಾರೆ ಅಂತ. ಸೊ ಏನು ಸಿಚುವೇಶನ್ಸ್ ಬರುತ್ತೆ ಅಂತ ಗೊತ್ತಿರಲ್ಲ, ಯಾವ ಮನಸ್ಥಿತಿಗಳು ಗೊತ್ತಿರಲ್ಲ. ಸೊ ಇಟ್ಸ್ ಟೋಟಲಿ ನ್ಯೂ ಎನ್ವೈರನ್ಮೆಂಟ್. ಒಂದು ಹೊಸ ಜಾಗಕ್ಕೆ ಹೋದಾಗ ಬ್ಲ್ಯಾಂಕಕ್ಕೆ ಹೋಗಿದ್ದು, ಏನು ಅನ್ಕೊಂಡೇನು ಹೋಗಿರಲಿಲ್ಲ. ಸೊ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಅಂತ ಅಂದ್ಕೊಂಡೇ ಹೋಗಿದ್ದು. ಅಷ್ಟೇ, ಇನ್ನೇನು ಬೇರೆ ಏನಂತ ಏನು ಸ್ಟ್ರಾಟಜಿ ಎಲ್ಲ ಏನು ಪ್ಲಾನ್ ಮಾಡ್ಕೊಂಡಂತೂ ಹೋಗಿರಲಿಲ್ಲ. ಸೊ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ದು ಲಾಯರ್ ಜಗದೀಶ್ ಅವ್ರದ್ದು, ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ನನ್ನ ಮತ್ತೆ ಜಗದೀಶ್ ಅವ್ರ ಪ್ಯಾಕ್ ಜನಕ್ಕೆ ಇಷ್ಟ ಆಗ್ತಾ ಇತ್ತು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಬಟ್ ಮನೆ ಒಳಗಡೆ ಇದು ನಮಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು. ಅಂದ್ರೆ ನಮಗೆ ಗೊತ್ತಿರಲಿಲ್ಲ ಜನ ನಮ್ಮನ್ನ ಇಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಮನೆ ಒಳಗಡೆ ಅವರು ನಡ್ಕೊತಾ ಇದ್ದಿದ್ದ ರೀತಿ, ಮಾತಾಡ್ತಾ ಇದ್ದಿದ್ದೆಲ್ಲ ತುಂಬಾ ಒಂಥರ ಟೋಟಲಿ ನ್ಯೂ ಟು ಮೀ. ಆ ಥರದ್ದೊಂದು ವ್ಯಕ್ತಿತ್ವನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಆ ಥರದ್ದೊಂದು ಕಮೆಂಟ್ಸ್ನ ಕೇಳೋದಾಗಿರ್ಬೋದು, ತುಂಬ ಹೊಸದು ನನಗೆ. ಅಂದರೆ ತುಂಬ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಜನ ಅದನ್ನೇ ಇಷ್ಟಪಟ್ಟಿದ್ದಾರೆ, ಅದನ್ನೇ ಎಂಜಾಯ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೊರಗಡೆ ಬಂದು ಇಷ್ಟೆಲ್ಲ ರೆಸ್ಪಾನ್ಸ್ ಇದೆಯಾ ಅಂತ ಅನ್ಕೊಂಡೆ. ಅಷ್ಟೇ. ಸೊ ಮನೇಲೆಲ್ಲ ಯಾವ ರೀತಿ ರೆಸ್ಪಾನ್ಸ್, ಅಂದ್ರೆ ಏನೆಲ್ಲ ಹೇಳಿದ್ರು ಮನೆಗೆ ಬಂದಾದ್ಮೇಲೆ? ಯಾಕಂದ್ರೆ ಇಬ್ಬರದು ಕಾಂಬಿನೇಷನ್ ನೋಡಿ. ಇಲ್ಲ, ಮನೆಯವರೆಲ್ಲ ನೀವು ನೋಡಿರ್ತಾರೆ, ಅವ್ರ ಬೇರೆ ಇಂಟರ್ವ್ಯೂಸ್ ಎಲ್ಲ ಹಸ್ಬೆಂಡ್ ಎಲ್ಲ ಮಾತಾಡಿದ್ದಾರೆ. ಅವ್ರು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ. ಬಟ್ ನನಗಲ್ಲಿ ಟೆನ್ಷನ್ ಇತ್ತು, ಹೆಂಗೆ ತೊಗೊಂಡಿದ್ದಾರೋ, ಏನು ಮಾಡ್ತಿದ್ದಾರೋ ಅಂತ. ಬಟ್ ಅಲ್ಲೆಲ್ಲೂ ನಾವೆಲ್ಲೂ ಲಿಮಿಟ್ಸ್ ಕ್ರಾಸ್ ಮಾಡಿ ಏನು ಮಾಡಿರಲಿಲ್ಲ. ಇಟ್ಸ್ ವಾಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ನೋಡೋರಿಗೆಲ್ಲ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ಅಂಥ ಏನು ಒಂದು ಥಾಟ್ ಇತ್ತು, ಅಷ್ಟು ಬಿಟ್ಟರೆ ಹೇಗೆ ಏನು ಅನ್ನೋದು ತುಂಬ ಭಯ ಅಂತೆಲ್ಲ ಏನಿರಲಿಲ್ಲ. ಅದೇ ರೀತಿ ಮನೆಯವರು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ರು. ಸೊ ಸಮಾಧಾನ ಆಯಿತು. ಹೇಗೆ ಅಂದ್ರೆ ಹೇಗೆಲ್ಲ ಕಳೆದ್ರಿ ಆ ದಿನಗಳ ಹೊರಗಡೆ? ಯಾಕಂದ್ರೆ ಇಲ್ಲಿ ಹೊರಗಡೆ ಅಂದಾಗ ನಮ್ಗೆ ಹೆಂಗ್ ಬೇಕೋ ನಾವು ಆಗಿರ್ತೀವಿ. ಸೊ ಹೊರಗಡೆ ಹೋದಾಗ ಕೆಲವೊಂದೆಲ್ಲ ಇರುತ್ತೆ, ನಿಯಮಗಳು ಇರುತ್ತೆ. ಸೊ ಅಂದ್ರೆ ಏನೋ ಒಂದು ಇದರಲ್ಲಿ ಇರ್ತೀವಿ. ಸೊ ಅದನ್ನ ಯಾವ ರೀತಿ ಕಳೆದ್ರಿ ಅಂತ ದಿನ? ಹೌದು, ಏನೋ ಒಂಥರ ಈ ಹಾಸ್ಟೆಲ್ ಇರೋ ತರ ಫೀಲ್ ಆಯ್ತು. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು, ಬೆಳಗ್ಗೆ ಅವ್ರು ಹೇಳಿಸೋ ಟೈಮ್ಗೆ ಎದ್ದೇಳ್ಬೇಕು, ಮಧ್ಯ ಎಲ್ಲೋ ನಿದ್ದೆ ಮಾಡಬಾರ್ದು, ಕ್ಲಾಕ್ ಇಲ್ಲ, ಫೋನ್ ಇಲ್ಲ, ಯಾರ್ದು ಕಾಂಟ್ಯಾಕ್ಟ್ಸ್ ಇಲ್ಲ. ಯಾವುದೋ ಒಂದು ತುಂಬಾ ಹಠ ಮಾಡ್ತಿರೋ ಮಕ್ಕಳು ತೊಗೊಳೋದು ತುಂಬಾ ಸ್ಟ್ರಿಕ್ಟ್ ಆಗಿರೋ ಹಾಸ್ಟೆಲ್ಗೆ ಹಾಕ್ಬಿಡ್ತಾರಲ್ಲ, ಆ ಥರ ಫೀಲ್ ಆಗ್ತಾ ಇತ್ತು. ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಒಂದೊಂದು ಕ್ಷಣನೂ ನಾವು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಜನ ಆಡಿಯನ್ಸ್ ನಮ್ಮನ್ನು ನೋಡ್ತಿರ್ತಾರೆ. ಸೊ ಜಡ್ಜ್ ಮಾಡ್ತಾರೆ. ನಾವು ತುಂಬ ಸಾಫ್ಟ್ ಆಗಿರೋದು ಜಡ್ಜ್ ಮಾಡ್ತಾರೆ, ಜಗಳ ಆಡೋದು ಜಡ್ಜ್ ಮಾಡ್ತಾರೆ. ಸೊ ಹೇಗಿರ್ಬೇಕು, ಏನಿರ್ಬೇಕು ಅನ್ನೋ ಕನ್ಫ್ಯೂಷನ್ ಎಲ್ಲ ಇದ್ವಿ. ಈಗ ನಾವು ಹೊರಗಡೆ ಜಗತ್ತಲ್ಲಿ ನಮ್ಗೆ ಹೆಂಗ್ ಬೇಕು ಹಂಗಿರ್ತೀವಿ. ಅದ್ ನಾವು ಯಾರನ್ನ ಇಂಪ್ರೆಸ್ ಮಾಡ್ಬೇಕು ಅಂತಲ್ಲ, ಅಥವಾ
ಈ ಥರ ಇರಬೇಕು ಅಥವಾ ನಾವು ನಾಮಿನೇಟ್ ಆಗ್ತೀವಿ ಆ ಥರದ ಭಯ ಎಲ್ಲ ಏನೂ ಇರೋದೇ ಇಲ್ಲ. ಬಟ್ ಮನೆ ಒಳಗಡೆ ನಾವು ಹೇಗಿರಬೇಕು, ಏನು ಮಾಡಬೇಕು, ನಾವು ಜನಕ್ಕೆ ಇಷ್ಟ ಆಗ್ತಾ ಇದೀವಾ ಇಲ್ವಾ, ಯಾವ ಥರ ಇರಬೇಕು ಅನ್ನೋ ತುಂಬ ಕನ್ಫ್ಯೂಷನ್ಸ್ ಅಂತ ಇತ್ತು ಮನೆ ಒಳಗಡೆ ಹೋದಾಗ. ಅಲ್ಲಿದ್ದಾಗ ಅಲ್ಲಿರೋಷ್ಟು ದಿನಗಳು, ಯಾಕಂದ್ರೆ ಹೊರಗಡೆ ಏನು ನಡೀತಾ ಇದೆ ಅಂತ ನಮ್ಗೆ ಒಂದು ಕ್ಲೂ ಇರೋದಿಲ್ಲ. ಸುದೀಪ್ ಸರ್ ವೀಕೆಂಡ್ ಬಂದಾಗ ಅವ್ರು ಹೇಳೋ ಮಾತುಗಳಲ್ಲಿ ಎಲ್ಲೋ ಒಂದ್ ಕಡೆ ಒಂದೊಂದು ಸ್ವಲ್ಪ ಕ್ಲೂ ಸಿಗ್ತಿತ್ತು ಅಷ್ಟೇ. ಅಂದ್ರೆ ನೀವ್ ಹೀಗೆ ಇರ್ಬೇಕು ಅಂದಾಗ ಓ ನಾವ್ ಹೀಗಿದ್ರೆ ಇಷ್ಟಪಡ್ತಾರೇನೋ, ಅಥವಾ ನಾವು ಕಾಣಿಸ್ಕೊಂಡಿಲ್ಲ ಅಂದಾಗ ಓ ನಾವೇನೋ ಮಾಡ್ತಿಲ್ವೇನೋ ಅನ್ನೋದನ್ನ ಅಷ್ಟೇ ಮಾತ್ರ ಗೊತ್ತಾಗ್ತಾ ಇತ್ತು. ಬಟ್ ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಅಂತೂ ತುಂಬಾ ಇರ್ತಿತ್ತು. ಹಾಗೇನೆ ನೀವು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆದಾಗ ಸೊ ಇದೆಲ್ಲ ನಿಯಮಗಳು ಹೇಳಿದ್ರ, ಇಲ್ಲ ಅಲ್ಲಿ ಕ್ಲಾಕ್ ಇರಲ್ಲ, ಫೋನ್ಸ್ ಇರಲ್ಲ, ಸೊ ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡೋದಂತ ನಿಮ್ಗೆ ಒಂದು ಕ್ಷಣ ಅದೆಲ್ಲ ಯೋಚನೆ ಮಾಡಿ? ಅದೇ ಚಾಲೆಂಜಿಂಗ್ ಅಂತ ಅನಿಸ್ಲಿಲ್ಲ. ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಅವ್ರು ಹೇಳಿದ್ರು ಇಲ್ಲ ಈ ಥರದ್ದೇನು ಇರೋದಿಲ್ಲ. ಆಮೇಲೆ ನಾವು ಬಿಗ್ ಬಾಸ್ ನೋಡಿದ್ವಲ್ಲ ಶೋಸ್, ಸೊ ಹಾಗಾಗಿ ಒಂದು ಐಡಿಯಾ ಇತ್ತು. ಬಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಯಾರ್ಯಾರು ಮಾಡ್ತಾರೆ ಅವ್ರ ವ್ಯಕ್ತಿತ್ವಗಳು ಟೋಟಲಿ ನ್ಯೂ. ಅದಕ್ಕೆ ಹೆಂಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ಇಟ್ಸ್ ಲೈಕ್ ಆ ಕ್ಷಣಕ್ಕೆ ನಮ್ಗೆ ಏನು ಅನಿಸ್ತು ಅದನ್ನೇ ಮಾಡಿದ್ವಿ. ಆಮೇಲೆ ನಮ್ಮದು ಸೀಸನಲ್ಲಿ ಏನಾಯ್ತು ಅಂದರೆ ಫಸ್ಟ್ ವೀಕಿಂದ ಜಗಳಗಳು ಸ್ಟಾರ್ಟ್ ಆಯಿತು. ಯೂಶಲ್ ಆಗಿ ಒಂದು 5th 6th 7th ವೀಕಲ್ಲಿ ಗ್ರಾಫ್ ಮೇಲೆ ಹೋಗುತ್ತೆ. ನಮ್ಮದು ಫಸ್ಟೇ ಪೀಕಿಗೆ ಹೋಗಿತ್ತು. ಮನೇಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಜಗಳಗಳು ಮೊದಲನೇ ವಾರದಿಂದ ಶುರುವಾಗಿದ್ದು. ನನಗೆ ಪರ್ಸ್ನಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು. ಯಾಕಂದರೆ ಅಂಥ ವಾತಾವರಣದಲ್ಲಿ ನಾವು ಬೆಳೆದಿಲ್ಲ. ದಿನ ಬೆಳಗಾದ್ರೆ ಜಗಳಗಳಾಡ್ಕೊಂಡು ಒಬ್ಬರನ್ನೊಬ್ಬರು ನಿಂದಿಸ್ಕೊಂಡು ನೀನು ಹಾಗೆ ನೀನು ಹೀಗೆ ಅಂತ ಅಂದ್ಕೊಂಡು, ಅಂದರೆ ನಾವು ಹೆಂಗೆ ಅಂತಂದರೆ ಮಾತಾಡುವಾಗ ಅವ್ರಿಗೆ ಬೇಜಾರಾಗುತ್ತಾ ಇಲ್ವಾ, ಹೇಗೆ ಮಾತಾಡಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಿರ್ತೀವಿ ನಾವು ಇಷ್ಟು ವರ್ಷದಲ್ಲಿ. ಅಂದರೆ ಇವಾಗ ನಮ್ಗೆ ಏನೋ ತುಂಬ ಹರ್ಟ್ ಆಗಿದ್ರೆ ಮಾತಾಡ್ತೀವಿ ಡೆಫಿನೆಟ್ ಆಗಿ. ಬಟ್ ಅದನ್ನು ಈ ಥರ ಒಂಥರ ರೂಡ್ ಆಗಲ್ಲ, ನೀನು ಯಾರೋ ಯಾರು ಆ ಥರ ಮಾತಾಡಲ್ಲ. ಬಟ್ ವಿಲ್ ಪುಟ್ ಅಕ್ರಾಸ್ ಅವರ್ ಥಾಟ್ಸ್. ಈ ಥರ ಇದೆ, ಈ ಥರ ಹಿಂಗೆ ಆಗಬಾರ್ದು ಅಂತ ಹೇಳ್ತೀವಿ. ಬಟ್ ಅಲ್ಲಿ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅಂದರೆ ಸರ್ವೈವ್ ಆಗಬೇಕು ಅಂತಂದ್ರೆ ನೀವು ನಾಮಿನೇಟ್ ಮಾಡಬೇಕು. ನೀವು ನಾಮಿನೇಟ್ ಮಾಡಬೇಕು ಅಂದ್ರೆ ನೀವು ನೆಗೆಟಿವ್ಸ್ ಹುಡುಕ್ತಾ ಇರಬೇಕು. ಸೊ ದಿನ ಬೆಳಗಾದ್ರೆ ಒಬ್ಬರು ಇರೋ ನೆಗೆಟಿವ್ಸ್ನ ಹುಡುಕೋದಿದೆಯಲ್ಲ. ಆ್ಯಕ್ಚುಲಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ನೆಗೆಟಿವ್ಸ್ ನೋಡಬಾರ್ದು, ಪಾಸಿಟಿವ್ಸ್ನೇ ತಗೋಬೇಕು ಲೈಫಲ್ಲಿ ಅಂತ ನಾವು ಇಷ್ಟು ದಿನ ಅಳವಡಿಸ್ಕೊಂಡು ಬಂದಿರ್ತೀವಿ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿದ್ವು ಎಲ್ಲಾನು ನೆಗೆಟಿವ್ಸ್ನೇ ಹುಡುಕ್ತಾ ಹೋಗ್ಬೇಕು. ಆಮೇಲೆ ಅವರು ನಮ್ಮ ನೆಗೆಟಿವ್ಸ್ನೇ ನೋಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ನಮ್ಮ ಪಾಸಿಟಿವ್ ಅಲ್ಲೂ ನೆಗೆಟಿವೇ ನೋಡಿ ಹುಡುಕಕ್ಕೆ ಅದು ಎಷ್ಟು ಬೇಗ ಮನೇಲಿ ಹೊರಗಕ್ಕೆ ಸಾಧ್ಯನೋ ಅನ್ನೋ ಥರ ಒಂದು ಸ್ಟ್ರಾಟಜಿನ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಅದೊಂದು ಸ್ವಲ್ಪ ಟಾಕ್ಸಿಕ್ ಅಂತ ನನಗೆ ಅನಿಸ್ತದೆ. ಅಂದರೆ ಮೆಂಟಲಿ ತುಂಬ ಎಕ್ಸಾಸ್ಟಿಂಗ್ ಅಂತ ಅನಿಸ್ತೀಯ. ಏನು ಅಂತ ಚಾಲೆಂಜಿಂಗ್ ಅನಿಸಲ್ಲ. ಇಲ್ಲ ಮನೇಲಿ ಊಟ ಪ್ರಾಬ್ಲಮ್ ಆಗಲಿ ಅಥವಾ ನಿದ್ದೆದಾಗಲಿ ಅಥವಾ ಫಿಸಿಕಲ್ ಟಾಸ್ಕ್ ಅದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ. ಮೆಂಟಲಿ ಇಟ್ ವಾಸ್ ವೆರಿ ಚಾಲೆಂಜ್. ಅಂದರೆ ನಿಮ್ಮ ಮನೆಯವರು ನೀವು ಬಂದಾದ್ಮೇಲೆ ಬಿಗ್ ಬಾಸ್ ಮನೆಗೆ ಬಂದಾದ್ಮೇಲೆ ನಿಮ್ಮ ಮನೆಯವ್ರು ಪರ್ಸನಲ್ ಆಗಿ ಇವ್ರಿಗೆ ಹೊಡಿಬೇಕಿತ್ತು ಒಂದು ಹೇಳು, ಇವ್ರಿಗೆ ಬೈಬೇಕಿತ್ತು ಅಂತ ಆ ಥರದ ಶೇರಿಂಗ್ ಮಾಡ್ಕೊಂಡಿದ್ದೆ? ಹೌದು, ಅಂದ್ರೆ ನೀನು ತುಂಬ ಪೇಷನ್ಸ್ ಆಗಿದ್ದೆ, ನೀನು ಜಗಳ ಮಾಡಬೇಕಿತ್ತು ಅಂದರೆ ಜನನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನನಗೆ ಅದರ ತುಂಬ ಚೈಲ್ಡಿಶ್ ಆಗಿ ಆಡೋದು ನನಗೆ ಇಷ್ಟ ಆಗಲಿಲ್ಲ. ಒಂಥರ ತುಂಬ ಲೋ ಲೆವೆಲಲ್ಲಿ ಇಳಿದು ಜಗಳ ಮಾಡೋದು ಇಟ್ಸ್ ನಾಟ್ ಮೈ ಪರ್ಸನಾಲಿಟಿ. ಐ ಆಮ್ ವೆರಿ ಬೋಲ್ಡ್, ಮಾತಾಡ್ತೀನಿ, ನೇರವಾಗೆಲ್ಲ ಹೇಳ್ತೀನಿ. ಬಟ್ ಬೋಲ್ಡ್ ಆಗಿರೋದಕ್ಕೂ ರೂಡ್ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಆ ಒಂದು ಥಿನ್ ಲೈನು ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಅದೇ ನಾನು ಸ್ವಲ್ಪ ಪೇಷನ್ಸಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಯಾಕಂದರೆ 100 days ಆಫ್ ಜರ್ನಿಯಲ್ಲಿ ನಾನು ಫಸ್ಟೇ ತುಂಬ ಪ್ರೊವೋಕ್ ಆಗಿ ಎಲ್ಲದಕ್ಕೂ ಮಾತಾಡ್ತಾ ಇದ್ದರೆ ಅದು ತುಂಬ ಇರಿಟೇಟಿಂಗ್ ಆಗಿರುತ್ತೆ ನೋಡೋರ್ಗು. ಆಮೇಲೆ ನನಗೂ ಪರ್ಸ್ನಲಿ ಜಗಳ ಆಡಿದಾಗ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಾರೋ ನಾನು ಅಷ್ಟು ಡಿಸ್ಟರ್ಬ್ ಆಗ್ತೀನಿ. ಸೊ ನನ್ನ ಒಂದು ಮಾನಸಿಕ ಸ್ಥಿರತೆ ಇರ್ಬೋದು, ಅದನ್ನು ಕಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ತುಂಬ ಪೇಷನ್ಸ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಜನ ನಾನು ಪೇಷನ್ಸ್ ಆಗಿ ಇದ್ದಿದ್ದೆ ವೀಕ್ ಆಗಿದ್ನ ಅಂತ ಅನ್ನೋ ಥರ ಟ್ರೀಟ್ ಮಾಡೋದು. ಐ ಡೋಂಟ್ ನೋ, ಲೈಕ್ ಒಂದೊಂದ್ಸಲ ಹೆಂಗೆ ಆಡಿಯನ್ಸ್ ಯಾವ ಥರ ತಗೋತಾರೆ, ಯಾವುದನ್ನ ಇಷ್ಟಪಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಅಂದರೆ ತುಂಬ ಏನು ಫಾಲೋ ಮಾಡ್ತಾ ಇಲ್ಲ. ಅವಾಗ ನೋಡ್ತೀನಿ ಸಮಥಿಂಗ್ ಏನೋ ಇಂಟ್ರೆಸ್ಟಿಂಗ್. ಇನ್ನೂ ಇರ್ಬೇಕಿತ್ತು ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತಿತ್ತು? ಡೆಫಿನೆಟ್ಲಿ. ಈಗ ಅಲ್ಲಿರೋರು, ನಾನು 4ನೇ ವಾರ ಹೊರಗಡೆ ಬಂದಾಗ ನನ್ನ ಜೊತೆ ಇರೋರು ಏನು ಅಂಥದ್ದೇನು ಮಾಡಿರಲಿಲ್ಲ. ಅವರು ಎಲ್ಲ ದೇ ವರ್ ವೆರಿ ನಾರ್ಮಲ್. ಆ್ಯಂಡ್ ಏನು ಆ ಪ್ರೋಗ್ರಾಮ್ಗೆ ಏನು ಅಂಥದ್ದೇನು ಪ್ಲಸ್ ಥರ ಏನು ಮಾಡಿರಲಿಲ್ಲ. ಬಟ್ ಸ್ಟಿಲ್ ಅವ್ರನ್ನೆಲ್ಲ ಉಳಿಸ್ಕೊಂಡು ನನ್ನನ್ನು ಹೊರಗಡೆ ಕರ್ಕೊಂಡ್ಬಂದಿದ್ದು ಅದು ಸುದೀಪ್ ಸರ್ ಇಲ್ಲದೇ ಇದ್ದಾಗ ಒಂದು ಪ್ರಾಪರ್ ಎಲಿಮಿನೇಷನ್ ನನಗೆ ಸಿಗಲಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ.
ಅಷ್ಟು ವಾರಗಳಿದ್ರಿ ಬಿಗ್ ಬಾಸ್ ಮನೆಯಲ್ಲಿ. So, ಎಷ್ಟು ದುಡ್ಡು ತಗೊಂಡ್ಬಂದ್ರಿ, ಎಷ್ಟು ದುಡ್ಡು ಕೊಟ್ಟರು ಬಿಗ್ ಬಾಸ್ ಇಂದ? ಆ್ಯಕ್ಚುಲಿ ಬಿಗ್ ಬಾಸ್ ನಾವು ಹೋಗೋದೇ ನಮಗೆ ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಹೋಗೋದು. ಸೊ ದುಡ್ಡು ಮಾಡೋಕ್ಕಂತೂ ಖಂಡಿತ ನನಗೆ ಗೊತ್ತಿರಂಗೆ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸು ಅದೇ ಒಂದು ಏಮ್ ಇಟ್ಕೊಂಡೇ ಹೋಗ್ತಾರೆ, ನೇಮ್, ಫೇಮ್ ಆ್ಯಂಡ್ ಪಾಪ್ಯುಲಾರಿಟಿ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಾವು ಹೆಸರು ಮಾಡಬೇಕು ಅನ್ನೋ ತುಡಿತಾನೆ ಜಾಸ್ತಿ ಇರುತ್ತೆ. ದುಡ್ಡು ಮಾಡಬೇಕಂದ್ರೆ ನಾವು ಯಾವ ಇಂಡಸ್ಟ್ರಿಗೆ ಬೇಕಾದ್ರೂ ಹೋಗ್ಬೋದಿತ್ತು. ಬಟ್ ಈ ಇಂಡಸ್ಟ್ರಿ ನಾವು ಯಾಕೆ ಚೂಸ್ ಮಾಡ್ಕೋತೀವಿ ಅಂದರೆ ನಮ್ಮಲ್ಲಿರೋ ಟ್ಯಾಲೆಂಟು ಎಲ್ಲರಿಗೂ ಗೊತ್ತಾಗಬೇಕು, ನಮಗೊಂದು ಐಡೆಂಟಿಟಿ, ನೇಮ್, ಫೇಮ್ ಸಿಗಬೇಕು. ಎಷ್ಟೋ ಜನ ಇವಾಗ ನೋಡಿದಿರ ಒಳ್ಳೆ ಸಂಬಳ ತಗೊಳ್ತಾ ಇರ್ತಾರೆ, ಅದನ್ನೆಲ್ಲ ಬಿಟ್ಟು ಇಂಡಸ್ಟ್ರಿಗೆ ಬರ್ತಾರೆ ಟು ಮೇಕ್ ನೇಮ್. ಸೊ ಬಿಗ್ ಬಾಸ್ ಪ್ಯೂರ್ಲಿ ನಾನು ಹೆಸರಿಗೆ ಪಾಪ್ಯುಲಾರಿಟಿಗೆ ಹೆಸರು ಆಲ್ರೆಡಿ ಇದೆ ಅಂದರೆ ಇಂಡಸ್ಟ್ರಿಗೆ ಗೊತ್ತು ನಾನು ಯಾರು ಅಂತ. ಬಟ್ ಇನ್ನಷ್ಟು ಜನಕ್ಕೆ ಹತ್ರ ಆಗಬೇಕು, ಇನ್ನಷ್ಟು ಪಾಪ್ಯುಲರ್ ಆಗಬೇಕು. ಈಗ ಬಿಗ್ ಬಾಸ್ ಫೇಮ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ನಾವೇನೇ ಸೀರಿಯಲ್ ಸಿನಿಮಾಗಳು ಮಾಡಿದರೂ ಅದೇ ಒಂದು ಬೇರೆ. ಬಿಗ್ ಬಾಸ್ ಹೋಗಿ ಬಂದಮೇಲೆ ಜನ ನಮ್ಮನ್ನು ನೋಡೋದು ರೀತಿಯೇ ಬೇರೆ ಆಗುತ್ತೆ. ಯಾಕಂದರೆ ಸೀರಿಯಲ್ ಸಿನಿಮಾಗಳಲ್ಲಿ ಆ ಪಾತ್ರವಾಗಿ ನೋಡಿರ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಹಂಸನ ಹಂಸ ಹಾಗೆ ನೋಡಿರ್ತಾರೆ. ಹಾಗಾಗಿ ಅದು ಒಂಥರ ಪಾಯಿಂಟ್ ಆಫ್ ವ್ಯೂವೇ ಚೇಂಜ್ ಆಗುತ್ತೆ ನಮ್ಮ ಬಗ್ಗೆ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗೋದು ಡೆಫಿನೆಟ್ಲಿ ಇಟ್ಸ್ ನಾಟ್ ಫಾರ್ ಮನಿ. ನಾನು ಹೋಗಿದ್ದು ಐ ವೆಂಟ್ ಫಾರ್ ಅ ಡಿಫ್ರೆಂಟ್ ರೀಸನ್, ಅದೇ ಹೆಸರಿಗೆ. ಆಮೇಲೆ ಅಲ್ಲಿಂದ ಬೇರೆ ಏನಾದರೂ ಕರಿಯರ್, ಒಂದು ಬೇರೆ ಡೈಮೆನ್ಷನ್ ತಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಉದ್ದೇಶ ಇಟ್ಕೊಂಡೇ ಹೋಗಿದ್ದೆ ಅಷ್ಟೇ. ಹಾಗಾದರೆ ಈ ಸರಿ ಬಿಗ್ ಬಾಸ್ ಈ ಸೀಸನ್ನಲ್ಲಿ ಸೊ ಯಾರು ಈ ಸರಿ ಕಪ್ಪು ಹೊಡಿಬೋದು, ತಗೊಂಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲಪ್ಪ, ಚಾನೆಲ್ ಅವ್ರಿಗೆ ಗೊತ್ತಿರುತ್ತೆ. ನಮಗಂತೂ ಖಂಡಿತ ನಾವಂತೂ ಖಂಡಿತ ಗೆಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ಲಾಸ್ಟ್ ಸೀಸನಲ್ಲಿ ನಾವು ಸಂಗೀತನೇ ಆಗ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಕಾರ್ತಿಕ್ ಅವರಾದರು. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಜನ ಯಾರಿಗೆ ವೋಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ರಿಯಲಿ ಆಮೇಲೆ ಈ ಸಲ ಇವ್ರು ತುಂಬ ಸ್ಟ್ರಾಂಗ್ ಅಂತ ಯಾರೂ ಅನಿಸ್ತಾ ಇಲ್ಲ. ಅಂದರೆ ಪ್ರತಿಯೊಬ್ಬರು ಒಂದೊಂದಿದ್ರಲ್ಲಿ ಸ್ಟ್ರಾಂಗ್ ಇದ್ದಾರೆ, ಒಂದೊಂದಿದ್ರಲ್ಲಿ ವೀಕ್ ಇದ್ದಾರೆ. ಸೊ ಯಾರು ನಿಮ್ಮ ವಿನ್ನರ್ ಅಂತ ಅಂದಾಗ ಒಂದು ಹೆಸರು ತೊಗೊಳಕ್ಕೆ ಆಗ್ತಾ ಇಲ್ಲ ಈ ಸಲ. ಸೊ ಇಟ್ಸ್ ವೆರಿ ಟ್ರಿಕಿ ಈ ಸಲ.